ಹೀಗೆ ವಯನಾಡಿನಲ್ಲಿ ಪದೇ ಪದೇ ಭೂಕುಸಿತ ದುರಂತ ಸಂಭವಿಸ್ತಾ ಇದ್ದು ಮನುಷ್ಯ ನಿರ್ಮಿತ ಅನ್ನೋದರಲ್ಲಿ ಯಾವುದೇ ಅನುಮಾನಗಳು ಬೇಕಿಲ್ಲ. ನಿಯಮ ಉಲ್ಲಂಘಿಸಿ ಬೆಟ್ಟ ಗುಡ್ಡಗಳಲ್ಲಿ ಅಭಿವೃದ್ಧಿ ಹೆಸರಿನಲ್ಲಿ ಕಾಮಗಾರಿಗಳನ್ನು ನಡೆಸಲಾಗ್ತಾ ಇದೆ. ಇಂದಿನ ದುರಂತಕ್ಕೂ ಇದೇ ಕಾರಣ ಅಂತ ಹೇಳಲಾಗಿದೆ. ಮೀನಾಕ್ಷಿ ಸೇತುವೆಯ ಬಳಿಯ ಅವಳಿ ಸುರಂಗವೇ ಇಷ್ಟಕ್ಕೆಲ್ಲ ಕಾರಣ ಅಂತ ತಜ್ಞರು ಹೇಳೋದಕ್ಕೆ ಶುರು ಮಾಡಿದ್ದಾರೆ. ಇದು ಮಾನವ ನಿರ್ಮಿತ ದುರಂತವಾ ಅನ್ನುವಂಥ ಪ್ರಶ್ನೆ ಇದ್ದೇ ಇದೆ. ಪರಿಸರ ಸೂಕ್ಷ್ಮ ವಲಯ ಅಂತ ಈ ಪ್ರದೇಶದಲ್ಲಿ ಯಾವುದೇ ಕಾಮಗಾರಿಗಳನ್ನು ನಡೆಸೋದಕ್ಕೆ ತಜ್ಞರು ಭಾರಿ ವಿರೋಧವನ್ನು ವ್ಯಕ್ತಪಡಿಸಿದರು. ದಕ್ಷಿಣ ಭಾರತದಲ್ಲಿ ಅತಿ ಹೆಚ್ಚು ಮಾನ್ಸೂನ್ ಮಳೆ ಬೀಳುವಂತಹ ಪ್ರದೇಶ ಅಂತ ಹೇಳಿ ಈ ವಯನಾಡು ಪ್ರದೇಶವನ್ನು ಗುರುತಿಸಲಾಗುತ್ತೆ. ವಿಶಿಷ್ಟವಾದ ಶೋಲಾ ಕಾಡುಗಳಿರುವಂತಹ ದಟ್ಟ ಕಾಡಿನ ಪ್ರದೇಶ ಈ ವಯನಾಡು. ಭೂಗತ ಬಂಡೆಗಳನ್ನು ಸ್ಫೋಟಿಸುವುದು ಕೂಡ ಹೆಚ್ಚು ಅಪಾಯಕಾರಿಯಾಗುತ್ತೆ. ಯಾಕಂದರೆ ಒಂದು ಸುರಂಗ ಕುರಿಬೇಕು ಅಂತಂದರೆ ಭೂಗತವಾಗಿ ಬಂಡೆಗಳನ್ನು ಸ್ಫೋಟಿಸಲೇಬೇಕಾಗತ್ತೆ. ಅದು ಹೆಚ್ಚು ಅಪಾಯಕಾರಿ. ಹಾಗಿದ್ರೂ ಸ್ಫೋಟಕಗಳನ್ನು ಬಳಸಿ ಬೃಹತ್ ಬಂಡೆಗಳನ್ನು ಅಲ್ಲಿ ಸ್ಫೋಟಿಸುವಂತಹ ಕೆಲಸವನ್ನು ಕೂಡ ಮಾಡಲಾಗಿದೆ. ದೊಡ್ಡ ದೊಡ್ಡ ಅರ್ತ್ ಮೂವರ್ಸ್ಗಳನ್ನು ಬಳಸಿ ಇಲ್ಲಿ ಕಾಮಗಾರಿಗಳನ್ನು ನಡೆಸುವಂತಹ ಕೆಲಸವನ್ನು ಸರ್ಕಾರಗಳು ಮಾಡಿದ್ದಾವೆ. ವಿಶೇಷವಾಗಿ ಇಲ್ಲಿ ಸುರಂಗ ಮಾರ್ಗ ಬೇಡವೇ ಬೇಡ ಅನ್ನುವಂಥ ಎಚ್ಚರಿಕೆಯನ್ನು ತಜ್ಞರು ಪದೇ ಪದೇ ಹೇಳಿದರು, ಎಚ್ಚರಿಸಿ ಹೇಳಿದರು. ಭಾರೀ ಮಳೆಯ ಮಧ್ಯೆಯೇ ಇಲ್ಲಿ ಸುರಂಗ ಕಾಮಗಾರಿಯನ್ನು ನಡೆಸಲಾಗ್ತಾ ಇತ್ತು. ಯಾವ ಸುರಂಗ ಯೋಜನೆ ಹಾಗಾದರೆ ಇದು? ಯಾವ ಕಾರಣಕ್ಕಾಗಿ ಮಾಡ್ತಾ ಇದ್ದಾರೆ ಅನ್ನೋದನ್ನು ನೋಡ್ತಾ ಹೋದಾಗ ಅನ್ನಕ್ಕಂಪೋಯಿಲ್ ಮತ್ತು ಕಲ್ಲಡಿ ಮೇಪ್ಪಾಡಿ ಅವಳಿ ಸುರಂಗ ಮಾರ್ಗ ಇದು. ಇಲ್ಲಿ ಕೇರಳದಿಂದ ಕರ್ನಾಟಕ ಮತ್ತು ತಮಿಳುನಾಡಿಗೆ ಸಂಪರ್ಕ ಕಲ್ಪಿಸುವಂತಹ ಯೋಜನೆ ಇದಾಗಿದೆ. ವಿಶೇಷವಾಗಿ ಕೊಂಕಣ ರೈಲ್ವೆ ಕಾರ್ಪೊರೇಷನ್ ಲಿಮಿಟೆಡ್ನಿಂದ ಈ ಕಾಮಗಾರಿಯನ್ನು ಕೈಗೆತ್ತಿಕೊಳ್ಳಲಾಗಿದೆ. ಕೇರಳದ ಅತಿ ಉದ್ದ ಮತ್ತು ದೇಶದ 3ನೇ ಅತಿ ಉದ್ದದ ಸುರಂಗ ಮಾರ್ಗವನ್ನು ಇಲ್ಲಿ ಕೊರೆಯುವಂತಹ ಕೆಲಸವನ್ನು ಮಾಡಲಾಗಿದೆ. ಈ ಸುರಂಗ ಮಾರ್ಗ ಕೊರೆಯೋದಕ್ಕೆ ಏಪ್ರಿಲ್ ತಿಂಗಳಿನಲ್ಲಿ ಸುಪ್ರೀಂ ಕೋರ್ಟ್ ಕೂಡ ಅನುಮೋದನೆಯನ್ನು ಕೊಟ್ಟಿದ್ದು, ಅದಾದ ನಂತರ ಕಾಮಗಾರಿಯನ್ನು ಆರಂಭಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪರಿಸರ ಸೂಕ್ಷ್ಮ ಪ್ರದೇಶ ಅಂತೇಳಿ ತಮರಸೇರಿ ಘಾಟ್ ರಸ್ತೆಗೆ ಸಂಬಂಧಪಟ್ಟಂತಹ ಬೈಪಾಸನ್ನು ನಿರ್ಮಿಸುವುದಕ್ಕೆ ಮುಂದಾಗಲಾಗಿತ್ತು. ಒಟ್ಟು ಸುರಂಗ ಯೋಜನೆಯ ಉದ್ದ 8.73 ಕಿಲೋಮೀಟರ್. ಅಂದರೆ ವಯನಾಡಿನಲ್ಲಿ 8.73 ಕಿಲೋಮೀಟರ್ ಉದ್ದದ ಸುರಂಗವನ್ನು ಕೊರೆಯುವಂಥದ್ದು ಈ ಯೋಜನೆಯ ಉದ್ದೇಶ ಆಗಿತ್ತು. 8.1 ಕಿಲೋಮೀಟರ್ ಅವಳಿ ಕೊಳವೆಯಲ್ಲಿ 4 ಪಥದ ರಸ್ತೆಗಳನ್ನು ಇಲ್ಲಿ ನಿರ್ಮಾಣ ಮಾಡೋದಕ್ಕೆ ಹೊರಟಿದ್ದಾರೆ. ಆ ಮೂಲಕವಾಗಿ ಇಲ್ಲೊಂದು ದೊಡ್ಡ ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಯಿತು. ಅನಕ್ಕಂಪೋಯಿಲ್ ಮತ್ತು ಮೇಪ್ಪಾಡಿ ಮಧ್ಯೆ 42 ಕಿಲೋಮೀಟರ್ ಈ ಒಂದು ಸುರಂಗದಿಂದಾಗಿ 20 ಕಿಲೋಮೀಟರ್ಗೆ ಅಂತರ ಕಡಿಮೆ ಆಗುತ್ತೆ. ಈಗ ಇರುವಂತಹ 40 ಕಿಲೋಮೀಟರ್ ಈ ಸುರಂಗ ಕೊರೆದೂರು ಅಂತ ಹೇಳಿದರೆ ಅದು 20 ಕಿಲೋಮೀಟರ್ಗೆ ಕಡಿಮೆ ಆಗುತ್ತೆ. ಆ ಮೂಲಕ ಪರಿಸರ ಸೂಕ್ಷ್ಮ ಪ್ರದೇಶದಲ್ಲಿ ನಾವು ಜಾಸ್ತಿ ಅರಣ್ಯ ಪ್ರದೇಶದಲ್ಲಿ ರಸ್ತೆ ವಿಸ್ತರಣೆ ಮಾಡ್ತಾ ಇಲ್ಲ, ಬದಲಿಗೆ ಸುರಂಗದ ಮೂಲಕ ಹೋಗ್ತೀವಿ ಅನ್ನೋದು ಇದರ ಉದ್ದೇಶ. ಇಲ್ಲಿ 50 ನಿಮಿಷದ ಉಳಿತಾಯವೂ ಕೂಡ ಆಗುತ್ತೆ ಈ ಸಂಚಾರದ ಸಂದರ್ಭದಲ್ಲಿ. ಸುರಂಗ ಮಾರ್ಗದ ಅಂದಾಜು ವೆಚ್ಚ 2134.50 ಕೋಟಿ ರೂಪಾಯಿಗಳು. 2134.50 ಕೋಟಿ ರೂಪಾಯಿಗಳ ವೆಚ್ಚದಲ್ಲಿ ಈ ಒಂದು ಅತಿದೊಡ್ಡ ಸುರಂಗ ಮಾರ್ಗವನ್ನು ಕೊರೆಯುವಂತಹ ಕೆಲಸವನ್ನು ಮಾಡಿದರು. ಇದು ವಯನಾಡಿನ ಕಥೆ. ಆದರೆ ಕಳೆದ 3-4 ದಿನಗಳಿಂದ ಮಹಾರಾಷ್ಟ್ರ ಸೇರಿದಂತೆ ಉತ್ತರ ಭಾರತದ ವಿವಿಧ ರಾಜ್ಯಗಳಲ್ಲಿ ಸುರಿತಾ ಇರುವಂತಹ ಮಹಾಮಳೆ ಜನರನ್ನು ದಿಕ್ಕೆಡಿಸಿದೆ. ಮುಂಬೈ ಮಹಾನಗರದಲ್ಲಂತೂ ಮಳೆ ಯಾವ ಸ್ವರೂಪದಲ್ಲಿ ಮುಂಬೈ ನಗರವನ್ನು ಮುಳುಗಿಸ್ತಾ ಇದೆ ಅಂತ ಹೇಳಿದರೆ ನಿಧಾನಕ್ಕೆ ಈಗ ಅದು ಸಹಜ ಸ್ಥಿತಿಯತ್ತ ಮರಳುತ್ತಾ ಇದೆ. ಹಾಗಿದ್ರೂ ಗುಜರಾತ್, ಮಧ್ಯಪ್ರದೇಶದಲ್ಲಿ ಮಹಾಮಳೆ ಭಾರೀ ಅವಾಂತರವನ್ನು ಸೃಷ್ಟಿಸಿದೆ. ಮುಂಬೈನ ಮಹಾಮಳೆ ಗುಜರಾತ್ನ ಸೂರತ್ಗೆ ಈಗ ಶಿಫ್ಟ್ ಆದಂತಿದೆ. ಈ ಪ್ರದೇಶದಲ್ಲಿ ಕಳೆದ 10 ವರ್ಷಗಳಲ್ಲಿ ಅತ್ಯಧಿಕ ಮಳೆ ಸುರಿದಿದ್ದು ಜನಜೀವನ ಅಲ್ಲೋಲ ಕಲ್ಲೋಲವಾಗಿದೆ. ರಸ್ತೆಗಳು ನದಿಯಂತಾಗಿವೆ. ಜನರು ಮನೆಯಿಂದ ಹೊರಬರಲಾಗದೆ ಪರದಾಡ್ತಾ ಇದ್ದಾರೆ. ಗುಜರಾತ್ ಸಾರಿಗೆ ಬಸ್ ಒಂದು ಮಧ್ಯ ರಸ್ತೆಯಲ್ಲಿ ಸಿಲುಕಿದ್ರಿಂದಾಗಿ ಅಲ್ಲಿ ಪ್ರಯಾಣಿಕರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಈ ವೇಳೆ ಸ್ಥಳಕ್ಕೆ ಬಂದಂತಹ NDRF ಸಿಬ್ಬಂದಿ ಅಲ್ಲಿ ಸುರಕ್ಷಿತವಾಗಿ ಪ್ರಯಾಣಿಕರನ್ನು ಕೆಳಗಿಳಿಸಿ ಸಾಗಿಸುವಂತಹ ಕೆಲಸವನ್ನು ಮಾಡಿದರು. ಇನ್ನು ಸೂರತ್ನ ಆದರ್ಶ ನಗರದಲ್ಲಿ ಶಾಲಾ ಬಸ್ ಒಂದು ನೀರಲ್ಲಿ ಮುಳುಗಿತ್ತು. 37 ಶಾಲಾ ಮಕ್ಕಳು ಸಾವು ಬದುಕಿನ ಮಧ್ಯೆ ಹೋರಾಡ್ತಾ ಇದ್ರು. ಈ ವೇಳೆ ಅಗ್ನಿಶಾಮಕ ದಳದ ಸಿಬ್ಬಂದಿ ಹಾಗೂ ಪೊಲೀಸರು ಹಗ್ಗಗಳನ್ನು ಬಳಸಿ ಸುರಕ್ಷಿತವಾಗಿ ಆ ಮಕ್ಕಳನ್ನು ಹೊರಗಡೆ ತರುವಂತಹ ಕೆಲಸವನ್ನು ಮಾಡಿದರು. ಶಾಲಾ ಬಸ್ನಿಂದ ಮಕ್ಕಳನ್ನು ಹೊರತರುವಂತಹ ಕೆಲಸವನ್ನು ಸೂರತ್ನಲ್ಲಿ ಮಾಡಿದ್ದಾರೆ.
ಹಾಗೆಯೇ ಗುಜರಾತ್ನ ನವಸಾರಿಯಲ್ಲಿ ಜನಜೀವನ ಸಂಪೂರ್ಣ ಅಸ್ತವ್ಯಸ್ತವಾಗಿದೆ. ತಗ್ಗು ಪ್ರದೇಶಗಳು ನೀರಿನಲ್ಲಿ ಮುಳುಗಿ ಹೋಗಿದ್ದು ಜನ ಮನೆಯಿಂದ ಹೊರಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಇಡೀ ಏರಿಯಾ ಜನದಿಗ್ಬಂಧನಕ್ಕೆ ಒಳಗಾಗಿದೆ. ಇತ್ತ ಮಹಾರಾಷ್ಟ್ರದ ಪಾಲ್ಘರ್ನ ಕರಾವಳಿ ಪ್ರದೇಶದಲ್ಲಿ ಮತ್ತೆ ಮಳೆ ಆರಂಭವಾಗಿದೆ. ರೋಗಿಯೊಬ್ಬರನ್ನ ಕರೆದೊಯ್ತಾ ಇದ್ದಂತಹ ವಾಹನವೊಂದು ಪ್ರವಾಹದ ನೀರಿನಲ್ಲಿ ಸಿಲುಕೊಂಡು ಸಂಕಷ್ಟಕ್ಕೀಡಾಗಿತ್ತು. ಬಳಿಕ ಸ್ಥಳೀಯರೆಲ್ಲ ವಾಹನವನ್ನ ಹೊರತರುವಲ್ಲಿ ಆ ಮಳೆಯಿಂದ ಹೊರತರುವುದರಲ್ಲಿ ಯಶಸ್ವಿಯಾದರು. ಇದು ಪಾಲ್ಘರ್ನಲ್ಲಿ ಕಂಡುಬಂದಂತಹ ದೃಶ್ಯ ಮಹಾರಾಷ್ಟ್ರದ್ದು. ಹಾಗೆಯೇ ಮಹಾರಾಷ್ಟ್ರದ ನಾಸಿಕ್ನಲ್ಲೂ ಕೂಡ ಮಹಾಮಳೆ ದೊಡ್ಡ ಅವಾಂತರವನ್ನು ಸೃಷ್ಟಿಸಿದೆ. ಭಾರೀ ಮಳೆಯಿಂದಾಗಿ ನದಿಗಳು ಭೋರ್ಗರಿತಾ ಇದ್ದು ತ್ರಯಂಬಕೇಶ್ವರ ದೇಗುಲಕ್ಕೂ ಕೂಡ ನೀರು ನುಗ್ಗಿದೆ. ಹೀಗಾಗಿ ದೇವರ ದರ್ಶನವನ್ನು ಸದ್ಯಕ್ಕೆ ಸ್ಥಗಿತಗೊಳಿಸಲಾಗಿದೆ. ಭಕ್ತರಿಗೆ ಅಲ್ಲಿ ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ಪುಣೆ ಬಳಿಯಲ್ಲಿ ಇಂದ್ರಾಣಿ ನದಿ ಕೂಡ ಅಪಾಯದ ಮಟ್ಟವನ್ನು ಮೀರಿ ಹರಿತಾ ಇದೆ. ಆಳಂದಿಯಲ್ಲಿ ಭಾರೀ ಪ್ರಮಾಣದಲ್ಲಿ ನೀರು ನುಗ್ತಾ ಇದ್ದು ಪ್ರವಾಹ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇನ್ನು ಕೊಲ್ಲಾಪುರದ ಶ್ರೀ ಕ್ಷೇತ್ರ ನರಸಿಂಹವಾಡಿಯ ಶ್ರೀ ದತ್ತ ದೇವಸ್ಥಾನಕ್ಕೂ ಕೂಡ ನೀರು ನುಗ್ಗಿದ್ದು ಅಲ್ಲೂ ಕೂಡ ಭಕ್ತರು ಪರದಾಡುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ದೇವರಿಗೂ ಕೂಡ ಮಳೆರಾಯ ಅಭಿಷೇಕವನ್ನು ಮಾಡ್ತಾ ಇದ್ದಾನೆ. ಇದಿಷ್ಟೇ ಅಲ್ಲದೆ ಒಡಿಶಾದಲ್ಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಅಲ್ಲೂ ಕೂಡ ಪ್ರವಾಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಭುವನೇಶ್ವರ ಬಳಿಯ ನದಿಯಲ್ಲಿ ಕೊಚ್ಚಿ ಹೋಗ್ತಾ ಇದ್ದ 120ಕ್ಕೂ ಹೆಚ್ಚು ಹಸುಗಳನ್ನು ಅಗ್ನಿಶಾಮಕದ ಸಿಬ್ಬಂದಿ ಸಿನಿಮೀಯ ರೀತಿಯಲ್ಲಿ ರಕ್ಷಣೆ ಮಾಡಿರುವಂಥದ್ದು ಕೂಡ ನಡೆದಿದೆ. ಯಾವ ಸ್ವರೂಪದಲ್ಲಿ ಒಡಿಶಾದಲ್ಲಿ 120 ಗೋವುಗಳನ್ನು ರಕ್ಷಣೆ ಮಾಡುವಂತಹ ಕೆಲಸವನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿ ಮಾಡಿದ್ದಾರೆ. ಹಾಗೆಯೇ ಮಧ್ಯಪ್ರದೇಶದಲ್ಲೂ ಕೂಡ ಮಳೆ ದೊಡ್ಡ ಅವಾಂತರವನ್ನು ಸೃಷ್ಟಿಸಿದೆ. ಇಂದೋರ್ನಲ್ಲಿ ಮದುವೆ ಮನೆಯೊಂದಕ್ಕೆ ನೀರು ನುಗ್ಗಿದ್ರಿಂದಾಗಿ ಜನ ಪರದಾಡ್ತಾ ಇದ್ರು. ಕೊನೆಗೆ ಮಳೆ ನೀರಿನ ಮಧ್ಯೆನೇ ಮದುವೆಯನ್ನು ನೆರವೇರಿಸಲಾಗಿದೆ. ವಧುವನ್ನು ವರ ತನ್ನ ಕೈಯಲ್ಲಿ ಎತ್ಕೊಂಡು ಹೋಗ್ತಾ ಇರುವಂತಹ ದೃಶ್ಯವನ್ನು ಕೂಡ ನಾವು ನೋಡ್ತಾ ಇದ್ವಿ. ಮತ್ತೊಂದೆಡೆ ಸರ್ಕಾರಿ ಆಸ್ಪತ್ರೆ ನೀರು ತುಂಬಿಕೊಂಡಿದ್ದರಿಂದಾಗಿ ರೋಗಿಗಳು ಪರದಾಡುವಂತಹ ಪರಿಸ್ಥಿತಿ ಮಧ್ಯಪ್ರದೇಶದಲ್ಲಿ ಆಗಿರುವಂಥದ್ದು. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಮಳೆ ಇಲ್ಲ ಅಂತ ಮುಗಿಲು ನೋಡ್ತಾ ಇದ್ದ ಕರ್ನಾಟಕದ ಜನರಿಗೂ ಕೂಡ ಮಳೆರಾಯ ಈಗ ಸ್ವಲ್ಪ ಕೃಪೆ ತೋರೋದಕ್ಕೆ ಶುರು ಮಾಡಿದ್ದಾನೆ. ಆದರೆ ಸದ್ಯ ಸುರಿತಾ ಇರುವಂತಹ ಮಳೆ ಕರಾವಳಿ ಮತ್ತು ಘಟ್ಟ ಪ್ರದೇಶಗಳಿಗೆ ಮಾತ್ರ ಸೀಮಿತವಾಗಿದೆ. ಕನಿಷ್ಠ ನಮ್ಮ ನದಿಗಳು ಇದರಿಂದಾಗಿ ತುಂಬುವಂತಹ ಸ್ಥಿತಿ ಆಗುತ್ತಾ, ಆ ಮೂಲಕ ನಮ್ಮ ಜಲಾಶಯಗಳು ತುಂಬುತ್ತಾ ಈ ನಿರೀಕ್ಷೆ ಇದ್ದೇ ಇದೆ. ಹಾಗಿದ್ರೂ ಕಲ್ಯಾಣ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದ ಏನೋ ಬಯಲುಸೀಮೆಯ ಪ್ರದೇಶಗಳಿಂದವೆ ಇಲ್ಲಿ ಮಳೆರಾಯನ ಜಪ ಇನ್ನೂ ಕೂಡ ಮುಂದುವರೆದಿದೆ. ರಾಜ್ಯಾದ್ಯಂತ ತಡವಾಗಿ ಆದರೂ ಮಳೆರಾಯ ಅಬ್ಬರಿಸೋಕೆ ಆರಂಭಿಸಿದ್ದಾನೆ. ಮಹಾರಾಷ್ಟ್ರದ ಘಟ್ಟ ಪ್ರದೇಶಗಳಲ್ಲಿ ಸುರಿತಿರೋ ಮಳೆ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳನ್ನು ಭೋರ್ಗರೆಯುವಂತೆ ಮಾಡಿದೆ. ಹೀಗಾಗಿ ಮಹಾರಾಷ್ಟ್ರದ ಮಳೆ ಬೆಳಗಾವಿ, ಬಾಗಲಕೋಟೆ ಭಾಗದಲ್ಲಿ ಪ್ರವಾಹ ಪರಿಸ್ಥಿತಿ ಸೃಷ್ಟಿಸಿದೆ. ಜೊತೆಗೆ ಕರಾವಳಿ, ಮಲೆನಾಡು ಭಾಗದಲ್ಲಿ ಧಾರಾಕಾರವಾಗಿ ಮಳೆಯಾಗ್ತಿದೆ. ಮಹಾರಾಷ್ಟ್ರದಲ್ಲಿ ಸುರಿತಿರೋ ಮಳೆ ಬೆಳಗಾವಿ ಜನರ ಬದುಕನ್ನ ಮೂರಾಬಟ್ಟೆ ಮಾಡಿದೆ. ಹಗಲು ರಾತ್ರಿ ಎನ್ನದೆ ಮಳೆ ಸುರಿಯುತ್ತಿದ್ದು ರಾಜ್ಯಕ್ಕೆ 1 ಲಕ್ಷ ಕ್ಯೂಸೆಕ್ ನೀರಿನ ಒಳ ಹರಿವು ಹರಿದು ಬರ್ತಿದೆ. ಇದರ ಪರಿಣಾಮ ಕೃಷ್ಣಾ, ದೂದ್ಗಂಗಾ, ವೇದಗಂಗಾ ನದಿಗಳು ಮೈದುಂಬಿ ಹರಿಯುತ್ತಿವೆ. ಚಿಕ್ಕೋಡಿ ವಿಭಾಗದ ಒಟ್ಟು 6 ಸೇತುವೆಗಳು ಜಲಾವೃತವಾಗಿದ್ದು ಊರಿಗೆ ಊರೇ ಮುಳುಗಿ ಹೋಗ್ತಿವೆ. ಮಹಾರಾಷ್ಟ್ರದ ಮಳೆ ಉತ್ತರದಲ್ಲಿ ನೆರೆ ನರಕ ಸೃಷ್ಟಿ ಮಾಡ್ತಿದೆ. ಕೃಷ್ಣಾ ನದಿ ನೀರು ಹುಚ್ಚೆದ್ದು ಹರಿತಿದ್ದು ಶಿರದವಾಡ ಗ್ರಾಮ ಅಕ್ಷರಶಃ ನಡುಗಡ್ಡೆಯಂತಾಗಿದೆ. ಹೊಲಗದ್ದೆಗಳೆಲ್ಲ ಸಮುದ್ರದಂತಾಗಿದ್ದು ಜೋಳ, ಉದ್ದು, ಸೋಯಾಬೀನ್ ಬೆಳೆಗಳು ಮುಳುಗಿ ಹೋಗಿವೆ. ಪಂಚಗಂಗಾ ನದಿಯ ಅಬ್ಬರ ಹೇಳತೀರದಂತಾಗಿದೆ. ನದಿ ನೀರಿಗೆ ಸಿಕ್ಕಿದ್ದೆಲ್ಲ ಆಪೋಷಣೆಯಾಗ್ತಿದೆ. ನದಿ ಪಾತ್ರದ ಗದ್ದೆಗಳೆಲ್ಲ ಸಂಪೂರ್ಣ ಮುಳುಗಿ ಹೋಗಿದ್ದು ಕೊಲ್ಹಾಪುರದಲ್ಲಿ ಪ್ರವಾಹದ ಆತಂಕ ಎದುರಾಗಿದೆ. ಮಹಾರಾಷ್ಟ್ರದ ಮಳೆ ಬೆಳಗಾವಿಯಲ್ಲಿ ಅಲ್ಲೋಲ ಕಲ್ಲೋಲ ಮಾಡಿದೆ. ನವಿಲುತೀರ್ಥ ಜಲಾಶಯಕ್ಕೆ ಭಾರೀ ಪ್ರಮಾಣದಲ್ಲಿ ಒಳಹರಿವು ಹರಿದು ಬರ್ತಿದ್ದು ಜಾಂಬೋಟಿ, ಕಣಕುಂಬಿ ಭಾಗದಲ್ಲಿ ಮಳೆಯ ಸುನಾಮಿ ಎದ್ದಿದೆ. 37 ಟಿಎಂಸಿ ಸಾಮರ್ಥ್ಯದ ನವಿಲುತೀರ್ಥ ಜಲಾಶಯಕ್ಕೆ ಜೀವ ಕಳೆ ಬಂದಿದೆ. ಕಳೆದ 2 ದಿನಗಳಿಂದ ಬಿಡುವನ್ನೇ ಕೊಡದ ಮಳೆರಾಯ ಬೆಳಗಾವಿ ಜಿಲ್ಲೆಯನ್ನ ಅಕ್ಷರಶಃ ಮುಳುಗಿಸಿದ್ದಾನೆ. ನಿಪ್ಪಾಣಿ ತಾಲೂಕಿನ ಕಾರದಗ ಗ್ರಾಮದಲ್ಲಿ ಬಂಗಾಲಿ ಬಾಬಾ ದರ್ಗಾಗೆ ವರುಣದೇವ ಜಲ ದಿಗ್ಬಂಧನ ಹಾಕಿದ್ದಾನೆ. ಇನ್ನೊಂದು ಕಡೆ ಬೆಳಗಾವಿಯಲ್ಲೂ ಎಡಬಿಡದೆ ಮಳೆಯಾಗ್ತಿದೆ. ಇದರ ಪರಿಣಾಮ ನಗರದ ಹೆಸ್ಕಾಂ ಗ್ರಾಮೀಣ ಉಪವಿಭಾಗ ಕಚೇರಿ ಮುಳುಗಿ ಹೋಗಿತ್ತು.
ಕೃಷ್ಣ ಜಲಾನಯನ ಪ್ರದೇಶದಲ್ಲಿ ಸುರಿತಿರೋ ಮಳೆ ವಿಜಯಪುರ ಜಿಲ್ಲೆ ಜನರ ಮುಖದಲ್ಲಿ ಮಂದಹಾಸ ಮೂಡಿಸಿದೆ. ಬರಗಾಲ ಆವರಿಸಿರೋ ಹೊತ್ತಲ್ಲೇ ಕೃಷ್ಣಾ ನದಿ ಉಕ್ಕಿ ಹರಿಯೋದಿಕ್ಕೆ ಶುರುವಾಗಿದೆ. ಹೀಗಾಗಿ ವಿಜಯಪುರ ಜಿಲ್ಲೆಯ ಜನ ಫುಲ್ ಖುಷಿಯಾಗಿದ್ದಾರೆ. ಕೃಷ್ಣ ಘಟಪ್ರಭಾ ನದಿಗಳ ಮಟ್ಟ ಕ್ಷಣಕ್ಕೂ ಏರಿಕೆಯಾಗ್ತಿದೆ. ಹೀಗಾಗಿ ಹಿಪ್ಪರಗಿ ಬ್ಯಾರೇಜ್ನಿಂದ 84,000 ಕ್ಯೂಸೆಕ್ ನೀರು ಹೊರಹರಿದು ಹೋಗ್ತಿದ್ದು, ಹಿಡಕಲ್ ಜಲಾಶಯದಿಂದ 21,000 ಕ್ಯೂಸೆಕ್ ಹೊರಹರಿವು ಶುರುವಾಗಿದೆ. ಚಿಕ್ಕಮಗಳೂರಿನ ಕೊಪ್ಪ ತಾಲೂಕಿನ ಉತ್ತಮೇಶ್ವರದ ಅಗ್ರವಳ್ಳಿಯಲ್ಲಿ ಸಾಲು ಸಾಲು ಅವಾಂತರಗಳು ಸೃಷ್ಟಿಯಾಗಿವೆ. ಬಿರುಗಾಳಿ ಹೊಡೆದಕ್ಕೆ 60ಕ್ಕೂ ಹೆಚ್ಚು ಅಡಿಕೆ ಮರಗಳು ನೆಲಕಚ್ಚಿವೆ. ಚಿಕ್ಕಮಗಳೂರಲ್ಲಿ 3-4 ದಿನದಿಂದ ಸುರಿಯುತ್ತಿರೋ ಮಳೆಯಿಂದ ಮೂಡಿಗೆರೆ ಬೆಳ್ತಂಗಡಿ ಗಡಿಯಲ್ಲಿರೋ ಬಂಡಾಜಿ ಜಲಪಾತ ಮೈದುಂಬಿ ಧುಮ್ಮಿಕ್ಕುತ್ತಿದೆ. ಜನ ಟ್ರಕ್ಕಿಂಗ್ ಮೂಲಕ ಬರ್ತಿದ್ದು ಜಲಪಾತದ ಮೇಲ್ಭಾಗದಲ್ಲಿ ಸೆಲ್ಫಿಗೆ ಮುಗಿ ಬೀಳ್ತಿದ್ದಾರೆ. ಕಳಸ ತಾಲೂಕಿನಲ್ಲಿ ಎಡಬಿಡದೆ ಮಳೆಯಾಗ್ತಿರೋದ್ರಿಂದ ಎಸ್ಕೆ ಮೇಗಲ್ ಕೊನೆಗೋಡು ಸಂಪರ್ಕ ಬಂದ್ ಆಗಿತ್ತು. ಬೃಹತ್ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದ್ದರಿಂದ ವಾಹನ ಸವಾರರು ಪರದಾಡಿದ್ದಾರೆ. ಮಲೆನಾಡಲ್ಲಿ ಮಳೆ ಅಬ್ಬರ ಶುರುವಾಗ್ತಿದ್ದಂತೆ ಚಾರ್ಮಾಡಿ ಘಾಟಿಯಲ್ಲಿ ಜಲಪಾತಗಳ ಜಲವೈಭವ ಶುರುವಾಗುತ್ತೆ. ಘಾಟಿಯ ರಸ್ತೆಯುದ್ದಕ್ಕೂ ಜಲಪಾತಗಳು ಸೃಷ್ಟಿಯಾಗಿದ್ದು ಪ್ರವಾಸಿಗರು ಕುಣಿದು ಕುಪ್ಪಳಿಸುತ್ತಿದ್ದಾರೆ. ಮಳೆ ಅಬ್ಬರ ಜೋರಾಗ್ತಿದ್ದಂತೆ ಜಲಪಾತಗಳಿಗೆ ಜೀವ ಕಳೆ ಬಂದಿದೆ. ಶೃಂಗೇರಿ ತಾಲೂಕಿನ ಸಿರಿಮನೆ ಜಲಪಾತ ಮೈದುಂಬಿ ಧುಮ್ಮಿಕ್ಕುತ್ತಿದ್ದು ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಉತ್ತರ ಕನ್ನಡ ಜಿಲ್ಲೆಯ ಹಾರವಾಡದಲ್ಲಿ ಕಡಲಕೊರೆತ ಶುರುವಾಗಿದೆ. ಮಳೆ ಆರ್ಭಟದ ಜೊತೆಗೆ ರಕ್ಕಸ ಅಲೆಗಳು ದಡಕಪ್ಪಳಿಸುತ್ತಿದ್ದು 2 ಮನೆಗಳು ಸಮುದ್ರ ಪಾಲಾಗುವ ಭೀತಿ ಎದುರಾಗಿದೆ. ಶಿವಮೊಗ್ಗ ಜಿಲ್ಲೆಯಲ್ಲೂ ವರುಣದೇವ ಕೇಕೆ ಹಾಕ್ತಿದ್ದಾನೆ. ಹೊಸನಗರ ತಾಲೂಕಿನಲ್ಲಿ 2 ದಿನಗಳಲ್ಲಿ 170ಕ್ಕೂ ಹೆಚ್ಚು ವಿದ್ಯುತ್ ಕಂಬಗಳು ನೆಲಕಚ್ಚಿದ್ದು 16 ಊರುಗಳು ಕತ್ತಲಲ್ಲಿ ಮುಳುಗಿವೆ. ಸಾಗರ ತಾಲೂಕಿನಲ್ಲೂ ವರುಣ ಅಬ್ಬರಿಸುತ್ತಿದ್ದಾನೆ. ಬಿರುಗಾಳಿ ಸಹಿತ ಸುರಿತಿರೋ ಮಳೆಗೆ ಮನೆಯ ಮೇಲ್ಛಾವಣಿಗಳು ದಿಕ್ಕಾಪಾಲಾಗಿವೆ. ಮಂಜುನಾಥ್ ಅನ್ನೋರಿಗೆ ಸೇರಿದ ಮನೆಯ ಮೇಲ್ಛಾವಣಿ ಕುಸಿಯೋ ಸೂಚನೆ ಸಿಗ್ತಿದ್ದಂತೆ ಎಲ್ಲರೂ ಹೊರಬಂದಿದ್ದಾರೆ. ಹೀಗಾಗಿ ದೊಡ್ಡ ದುರಂತವೊಂದು ತಪ್ಪಿದೆ. ಮಲೆನಾಡಿನಲ್ಲಿ ಭಾರೀ ಮಳೆಯಾಗ್ತಿರೋ ಪರಿಣಾಮ ಜಲಾಶಯಗಳಿಗೆ ಜೀವ ಕಳೆ ಬಂದಿದೆ. ಲಿಂಗನಮಕ್ಕಿ, ತುಂಗ ಹಾಗೂ ಭದ್ರಾ ಜಲಾಶಯಗಳ ಒಳಹರಿವು ಕ್ಷಣಕ್ಕೂ ಹೆಚ್ಚಳವಾಗ್ತಿದೆ. ತೀರ್ಥಹಳ್ಳಿ ತಾಲೂಕಿನಲ್ಲೂ ಭಾರೀ ಮಳೆಯಾಗ್ತಿದ್ದು ಆಗುಂಬೆ ಮಾರ್ಗದ ಕೌರಿ ಹಕ್ಲು ಬಳಿ ರಸ್ತೆಗೆ ನೀರು ನುಗ್ಗಿದೆ. ಗದ್ದೆಗಳೆಲ್ಲ ಕೆರೆಗಳಂತಾಗಿದ್ದು ರಸ್ತೆಯೇ ಕಾಣದಂತಾಗಿದೆ. ಹೀಗಾಗಿ ವಾಹನ ಸವಾರರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ನೇತ್ರಾವತಿ, ಪಲ್ಗುಣಿ ನದಿಗಳು ತುಂಬಿ ಹರಿಯುವುದಕ್ಕೆ ಶುರುವಾಗಿದ್ದು ಧರ್ಮಸ್ಥಳದ ಸ್ನಾನಘಟ್ಟದಲ್ಲಿ ನೇತ್ರಾವತಿ ನದಿ ನೀರಿನ ಹರಿವು ಹೆಚ್ಚಳವಾಗಿದೆ. ಪಲ್ಗುಣಿ ನದಿ ಕೂಡ ಹುಚ್ಚೆದ್ದು ಹರಿಯುತ್ತಿದೆ. ಉಡುಪಿ ಜಿಲ್ಲೆಯಲ್ಲೂ ಭಾರೀ ಮಳೆಯಾಗ್ತಿದೆ. 2 ದಿನಗಳ ಕಾಲ ರೆಡ್ ಅಲರ್ಟ್ ಘೋಷಿಸಲಾಗಿದೆ. ಬಿರುಗಾಳಿ ಜೊತೆಗೆ ಭಾರೀ ಮಳೆಯಾಗ್ತಿರೋದ್ರಿಂದ ಕಡಲ ತೀರದಲ್ಲಿ ಎಚ್ಚರಿಕೆಯ ಸಂದೇಶ ನೀಡಲಾಗಿದೆ. ಕರಾವಳಿ ಮತ್ತು ಮಲೆನಾಡು ಭಾಗದಲ್ಲಿ ಸುರಿತಿರೋ ಮಳೆಯಿಂದಾಗಿ ವರದಾ ನದಿ ನೀರಿನ ಮಟ್ಟ ಕ್ಷಣಕ್ಕೂ ಹೆಚ್ಚಾಗ್ತಿದೆ. ಕೊಡಗು ಜಿಲ್ಲೆಯಲ್ಲೂ ಮಹಾಮಳೆಯಾಗ್ತಿದ್ದು ಸೋಮವಾರಪೇಟೆ ತಾಲೂಕಿನ ಮಲ್ಲಳ್ಳಿ ಫಾಲ್ಸ್ಗೆ ಬಂದಿದ್ದ ವಿದ್ಯಾರ್ಥಿಗಳು ಸಾವನ್ನ ಗೆದ್ದು ಬಂದಿದ್ದಾರೆ. ಪ್ರವಾಸಕ್ಕೆ ಬಂದ ವಿದ್ಯಾರ್ಥಿಗಳು ಅಪಾಯದ ಸ್ಥಳಕ್ಕೆ ತೆರಳಿ ಪರದಾಡುತ್ತಿದ್ದರು. ಕೂಡಲೇ ಸ್ಥಳಕ್ಕೆ ಆಗಮಿಸಿದ ಅಗ್ನಿಶಾಮಕ ಸಿಬ್ಬಂದಿ ವಿದ್ಯಾರ್ಥಿಗಳ ಜೀವ ಉಳಿಸಿದ್ದಾರೆ. ಒಟ್ಟಿನಲ್ಲಿ ಬರದ ಭೀತಿಯಲ್ಲಿ ಕರುನಾಡಲ್ಲಿ ವರುಣದೇವ ಕಣ್ತೆರೆದಿದ್ದಾನೆ. ಅರ್ಧಕ್ಕರ್ಧ ಕರುನಾಡಲ್ಲಿ ಭರ್ಜರಿ ಮಳೆಯಾಗಿದೆ. ಆದರೆ ಕಲ್ಯಾಣ ಕರ್ನಾಟಕ, ಮಧ್ಯ ಕರ್ನಾಟಕ ಮತ್ತು ದಕ್ಷಿಣ ಕರ್ನಾಟಕದಲ್ಲಿ ಮಾತ್ರ ವರುಣ ಕಣ್ಣಾ ಮುಚ್ಚಾಲೆ ಮುಂದುವರೆಸಿದ್ದಾನೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18. ಏನೋ ರಾಮ ಮಂದಿರದ ದೇಣಿಗೆ ಕಳ್ಳತನ ದೇಶಾದ್ಯಂತ ಈಗಾಗಲೇ ದೊಡ್ಡ ಸಂಚಲನವನ್ನು ಸೃಷ್ಟಿಸಿರುವಂಥದ್ದು. ಉತ್ತರ ಪ್ರದೇಶ ಸರ್ಕಾರದ ಮೇಲೆ ಮಾತ್ರ ಅಲ್ಲ, ಬಿಜೆಪಿ ನಾಯಕರ ಮೇಲೂ ಕೂಡ ರಾಮ ಭಕ್ತರು ಗರಂ ಆಗಿದ್ರು. ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದಂತಹ ಚಂಪತ್ ರಾಯ್ ರಾಜೀನಾಮೆಯನ್ನು ಈಗಾಗಲೇ ಟ್ರಸ್ಟ್ ಅಂಗೀಕಾರ ಮಾಡಿಕೊಂಡಿದೆ. ಈಗ ಚಂಪತ್ ರಾಯ್ ಘಟನೆ ಬಗ್ಗೆ ಮೌನ ಮುರಿದಿದ್ದು ಒಂದು ಬಹಿರಂಗ ಪತ್ರ ಬರೆದಿದ್ದಾರೆ. ನಾನು 1991ರಿಂದ ಅಯೋಧ್ಯೆಯಲ್ಲಿ ಸಾಂಸ್ಥಿಕ ಕಾರ್ಯಕರ್ತನಾಗಿ ಹಾಗೂ ಕಳೆದ 45 ವರ್ಷಗಳಿಂದ ಸಾರ್ವಜನಿಕ ಜೀವನದಲ್ಲಿ ಕಾರ್ಯನಿರ್ವಹಿಸಿದ್ದೇನೆ. ತಾನು ಕೆಲಸ ಮಾಡಿದ ಕಡೆಗಳೆಲ್ಲ ಪರಿಶೀಲನೆ ನಡೆಸಬಹುದು. ತನಿಖೆ ಪೂರ್ಣಗೊಂಡ ನಂತರ ಎಲ್ಲ ಸತ್ಯ ಹೊರಬರುತ್ತದೆ. SITಯ ಅಂತಿಮ ವರದಿ ಬಂದ ನಂತರ ಎತ್ತಲಾಗಿರುವ ವಿಷಯಗಳ ಕುರಿತು ನಾನು ಪ್ರತಿಕ್ರಿಯಿಸುತ್ತೇನೆ. ಆಗ ಎಲ್ಲ ಸತ್ಯವೂ ಹೊರಬರುತ್ತದೆ ಎಂದು ನಾನು ನಿಮಗೆ ಭರವಸೆ ನೀಡುತ್ತೇನೆ. ಹೀಗೆ ತಾನು ಯಾವುದೇ ರೀತಿಯಿಂದ ಅಕ್ರಮ ಮಾಡಿಲ್ಲ ಅನ್ನುವಂಥದ್ದನ್ನು ಪರೋಕ್ಷವಾಗಿ ಚಂಪತ್ ರಾಯ್ ಹೇಳ್ಕೊಂಡಿದ್ದಾರೆ. ಇನ್ನು ಅಯೋಧ್ಯೆ ರಾಮ ಮಂದಿರ ದೇಣಿಗೆ ಕಳ್ಳತನ ವಿವಾದ ಕುರಿತಂತೆ ಮೊದಲ ಬಾರಿಗೆ ದೇಣಿಗೆ ಸಂಗ್ರಹದ ವರದಿಯನ್ನು ಟ್ರಸ್ಟ್ ಬಿಡುಗಡೆ ಮಾಡಿದೆ. ನಿನ್ನೆಯಷ್ಟೇ ಟ್ರಸ್ಟ್ನ ಸದಸ್ಯರು ಉನ್ನತ ಮಟ್ಟದ ಸಭೆ ನಡೆಸಿ ಭಕ್ತರು ಕೊಟ್ಟಿದ್ದ ದೇಣಿಗೆಯ ಬಗ್ಗೆ ಚರ್ಚೆಯನ್ನು ನಡೆಸಿದರು. ಇದೀಗ ಆದಾಯ ಮತ್ತು ಖರ್ಚಿನ ಬಗ್ಗೆ ರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ಲೆಕ್ಕ ಕೊಟ್ಟಿದೆ. ಇವರು ಕೊಟ್ಟಿರುವಂತಹ ಲೆಕ್ಕದ ಪ್ರಕಾರ ಅಯೋಧ್ಯೆಯ ಟ್ರಸ್ಟ್ಗೆ ಇದುವರೆಗೆ
ಹರಿದು ಬಂದಿರುವಂತಹ ದೇಣಿಗೆ, ಭಕ್ತರಿಂದ ಬಂದಿರತಕ್ಕಂತಹ ಕಾಣಿಕೆಯ ಒಟ್ಟು ಮೊತ್ತ 3,264 ಕೋಟಿ ರೂಪಾಯಿಗಳು. ಇನ್ನು ರಾಮ ಮಂದಿರದ ನಿರ್ಮಾಣಕ್ಕಾಗಿ ಮಾಡಿರುವಂತಹ ಖರ್ಚು 2,370 ಕೋಟಿ ರೂಪಾಯಿಗಳು. ಹಾಗೆಯೇ ರಾಮ ಮಂದಿರಕ್ಕೆ ಸಂಬಂಧಪಟ್ಟಂತಹ ಧಾರ್ಮಿಕ ಚಟುವಟಿಕೆಗಳು ಸೇರಿದಂತೆ ಇತರೆ ಖರ್ಚಿಗಾಗಿ 391 ಕೋಟಿ ರೂಪಾಯಿಗಳನ್ನು ಖರ್ಚು ಮಾಡಲಾಗಿದ್ದು, ಒಟ್ಟು ರಾಮ ಮಂದಿರ ಟ್ರಸ್ಟ್ಗೆ ಸಂಗ್ರಹವಾದಂತಹ ದೇಣಿಗೆಯಲ್ಲಿ ಒಟ್ಟು 2,761 ಕೋಟಿ ರೂಪಾಯಿಗಳನ್ನು ಹೀಗೆ ಖರ್ಚು ಮಾಡಲಾಗಿದೆ. ಭಕ್ತರು ಕೊಟ್ಟಿರುವಂತಹ ಚಿನ್ನ, ಬೆಳ್ಳಿಯ ಆಭರಣಗಳು ರಾಮ ಮಂದಿರ ಟ್ರಸ್ಟ್ನ ಬಳಿಯಲ್ಲಿ ಸುರಕ್ಷಿತವಾಗಿದ್ದಾವೆ. ಇದರಲ್ಲಿ 30 ಕೆಜಿಯ ಚಿನ್ನಾಭರಣಗಳಿದ್ದಾವೆ. ಹಾಗೆಯೇ 1,518 ಕೆಜಿಯಷ್ಟು ಬೆಳ್ಳಿಯ ಆಭರಣಗಳು ಸುರಕ್ಷಿತವಾಗಿದ್ದಾವೆ. 2,926 ಅಮೂಲ್ಯ ವಸ್ತುಗಳು ಕೂಡ ರಾಮನಿಗೆ ಸಲ್ಲಿಕೆಯಾಗಿದ್ದು ಅವುಗಳು ಸುರಕ್ಷಿತವಾಗಿದ್ದಾವೆ. ಅದಕ್ಕೆ ಸಂಬಂಧಪಟ್ಟಂಥ ದಾಖಲೆಗಳು ಕೂಡ ಸುರಕ್ಷಿತವಾಗಿದ್ದಾವೆ ಅಂತ ಹೇಳಿ ಲೆಕ್ಕವನ್ನು ಕೊಟ್ಟಿದೆ ರಾಮ ಮಂದಿರ ಟ್ರಸ್ಟ್. ಇನ್ನು 3 ದೇಶಗಳ ಪ್ರವಾಸದಲ್ಲಿರುವಂತಹ ಪ್ರಧಾನಮಂತ್ರಿ ಮೋದಿ ಮೊದಲ ಹಂತದಲ್ಲಿ ಇಂಡೋನೇಷ್ಯಾಗೆ ತೆರಳಿದ್ದಾರೆ. ಜಾಗತಿಕ ಸಂಘರ್ಷದ ಮಧ್ಯೆ ಇಂಡೋನೇಷ್ಯಾ, ನ್ಯೂಜಿಲೆಂಡ್ ಹಾಗೂ ಆಸ್ಟ್ರೇಲಿಯಾ ಪ್ರವಾಸವನ್ನು ಕೈಗೊಂಡಿದ್ದಾರೆ. ಈ ವೇಳೆ ಹಲವು ಮಹತ್ವದ ಒಪ್ಪಂದಗಳ ಬಗ್ಗೆ ಪ್ರಧಾನಿ ಮೋದಿ ಚರ್ಚೆ ನಡೆಸಿದ್ದಾರೆ. ಇಂಡೋನೇಷ್ಯಾದ ರಾಜಧಾನಿ ಜಕಾರ್ತಾದ ಅಧ್ಯಕ್ಷೀಯ ಅರಮನೆಯಲ್ಲಿ ಪ್ರಧಾನಿ ಮೋದಿ ಅವರಿಗೆ ಸಾಂಪ್ರದಾಯಿಕವಾದಂತಹ ಒಂದು ಅದ್ಧೂರಿ ಸ್ವಾಗತವನ್ನು ನೀಡಲಾಗಿತ್ತು. ಈ ವೇಳೆ ಇಂಡೋನೇಷ್ಯಾದ ಅಧ್ಯಕ್ಷರನ್ನ ಭೇಟಿಯಾಗಿ ದ್ವಿಪಕ್ಷೀಯ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ. ಇದಕ್ಕೂ ಮುಂಚಿತವಾಗಿ ಜಕಾರ್ತಕ್ಕೆ ಆಗಮಿಸಿದ ಪ್ರಧಾನಿ ಮೋದಿ ಅವರ ವಿಮಾನಕ್ಕೆ ಇಂಡೋನೇಷ್ಯಾದ ವಾಯುಪಡೆಯ ಬೆಂಗಾವಲ ಸ್ವಾಗತವೂ ಕೂಡ ಸಿಕ್ಕಿರುವಂಥದ್ದು ವಿಶೇಷವಾಗಿತ್ತು. ಇದೇ ವೇಳೆ ಇಂಡೋನೇಷ್ಯಾದ ಅತ್ಯುನ್ನತ ಗೌರವವನ್ನು ಪ್ರಧಾನಮಂತ್ರಿ ಮೋದಿ ಅವರಿಗೆ ಪ್ರದಾನ ಮಾಡಲಾಗಿದೆ. ಇಂಡೋನೇಷ್ಯಾಗೆ ಭಾರತ ಬ್ರಹ್ಮೋಸನ್ನು ಕೊಡುವಂಥದಕ್ಕೆ ಸಂಬಂಧಪಟ್ಟಂತೆಯೂ ಕೂಡ ಈಗಾಗಲೇ ಒಪ್ಪಂದ ಮಾಡಿಕೊಂಡಿದೆ. ಆಪರೇಷನ್ ಸಿಂಧೂರ್ ಸಮಯದ ಪರಾಕ್ರಮಕ್ಕೆ ಮೆಚ್ಚುಗೆ ವ್ಯಕ್ತವಾಗಿದ್ದು ಬ್ರಹ್ಮೋಸ್ ಕ್ಷಿಪಣಿಯ ಖರೀದಿಗೆ ಇಂಡೋನೇಷ್ಯಾ ಉತ್ಸುಕವಾಗಿದೆ. ಪ್ರಮುಖ ಖನಿಜಗಳು ಮತ್ತು ಸಾಗರ ಸಹಕಾರಕ್ಕೂ ಕೂಡ ಒಪ್ಪಂದವನ್ನು ಮಾಡಿಕೊಳ್ಳೋದಕ್ಕೆ ಉಭಯ ರಾಷ್ಟ್ರಗಳು ಮುಂದಾಗಿದ್ದಾವೆ. ಉಕ್ಕು, ನಿಕಲ್ ತಯಾರಿಕೆಯಲ್ಲಿ ಭಾರತದ ಹೂಡಿಕೆಯ ಬಗ್ಗೆ ಇಂಡೋನೇಷ್ಯಾ ಆಹ್ವಾನವನ್ನು ಕೊಟ್ಟಿದ್ದು ಚರ್ಚೆ ನಡೆಸಲಾಗಿದೆ. ಭಾರತ ಮತ್ತು ಇಂಡೋನೇಷ್ಯಾ ಜಂಟಿಯಾಗಿ ಸಭಾಂಗ್ ಬಂದರನ್ನು ಅಭಿವೃದ್ಧಿ ಮಾಡುವಂತಹ ತೀರ್ಮಾನಕ್ಕೂ ಕೂಡ ಬಂದಿರುವಂಥದ್ದು. ಈಗ ರಾಜ್ಯ, ದೇಶ ವಿದೇಶಗಳ ಮತ್ತಷ್ಟು ಪ್ರಮುಖ ಸುದ್ದಿಗಳನ್ನು ಕ್ವಿಕ್ ಆಗಿ ನೋಡ್ತಾ ಹೋಗೋಣ. ರಾಜಕೀಯವಾಗಿ ಗುರು ಶಿಷ್ಯರೆಂದೇ ಗುರುತಿಸಿಕೊಂಡಿದ್ದ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರ ನಡುವಿನ ಅಂತರ ಈಗ ಜಗಜ್ಜಾಹೀರಾಗಿದೆ. ಅರಮನೆ ಮೈದಾನದಲ್ಲಿ ನಡೆದ ಕೆಪಿಸಿಸಿ ಸರ್ವ ಸದಸ್ಯರ ಸಭೆಯಲ್ಲಿ ಇಬ್ಬರು ಅಕ್ಕಪಕ್ಕ ಕೂತಿದ್ರು ಕೂಡ ಮಾತಾಡಿರಲಿಲ್ಲ. ಉಭಯ ನಾಯಕರ ಕೋಲ್ಡ್ ವಾರ್ ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ರಾಜ್ಯದಲ್ಲಿ ಎಸ್ಐಆರ್ ಜಟಾಪಟಿ ಮುಂದುವರೆದಿದೆ. ಎಸ್ಐಆರ್ ದುರುಪಯೋಗ ಆರೋಪದ ಹಿನ್ನೆಲೆಯಲ್ಲಿ ಕೇಂದ್ರದ ಮುಖ್ಯ ಚುನಾವಣಾ ಆಯುಕ್ತರಿಗೆ ದೋಸ್ತಿ ನಾಯಕರು ದೂರು ಕೊಟ್ಟಿದ್ದಾರೆ. ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ, ಪ್ರಹ್ಲಾದ್ ಜೋಶಿ ನೇತೃತ್ವದಲ್ಲಿ ದೂರು ನೀಡಲಾಗಿದೆ. ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದ ಬಳಿಕ ಕಾಂಗ್ರೆಸ್ ಸಿದ್ದರಾಮಯ್ಯನವರನ್ನ ಮೂಲೆಗುಂಪು ಮಾಡಿದೆ ಅಂತ ಮಾಜಿ ಸಚಿವ ಬಿ ಶ್ರೀರಾಮುಲು ಟೀಕಿಸಿದ್ದಾರೆ. ಮೈಸೂರಿನಲ್ಲಿ ಮಾತನಾಡಿದ ಶ್ರೀರಾಮುಲು, ಸಿದ್ದರಾಮಯ್ಯ ಅವರ ಹೆಸರು ಹೇಳಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿದೆ ಅಂತ ಹೇಳಿದರು. ಇದಕ್ಕೆ ಯತೀಂದ್ರ ಸಿದ್ದರಾಮಯ್ಯ ತಿರುಗೇಟು ಕೊಟ್ಟಿದ್ದಾರೆ. ಸಿಎಂ ಡಿಕೆ ಶಿವಕುಮಾರ್ ಕಲಬುರಗಿಯಲ್ಲಿ ಟೆಂಪಲ್ ರನ್ ಮಾಡಿದ್ದಾರೆ. ಪ್ರಸಿದ್ಧ ಶರಣಬಸವೇಶ್ವರ ದೇವಸ್ಥಾನಕ್ಕೆ ತೆರಳಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು, ದೇವರ ದರ್ಶನವನ್ನು ಪಡೆದರು. ನಂತರ ಮಾತನಾಡಿದ ಮುಖ್ಯಮಂತ್ರಿಯವರು ರೈತರ ಸಾಲ ಮನ್ನಾ ಬಗ್ಗೆ ಪರಿಶೀಲನೆ ನಡೆಸಲಾಗುವುದು ಅಂತ ಸಾಲ ಮನ್ನಾದ ಸುಳಿವು ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಫುಟ್ಪಾತ್ ಒತ್ತುವರಿ ತೆರವು ಕಾರ್ಯಾಚರಣೆ ಮುಂದುವರೆದಿದೆ. ಇವತ್ತು ಜೆಪಿ ನಗರ, ಸಾರಕ್ಕಿ ಭಾಗದಲ್ಲಿ ಜಿಬಿ ಅಧಿಕಾರಿಗಳು ತೆರವು ಕಾರ್ಯವನ್ನು ಮಾಡಿದರು. ಅದಲ್ಲದೆ ಫುಟ್ಪಾತ್ ಮೇಲೆ ಪದೇ ಪದೇ ಪಾರ್ಕಿಂಗ್ ಮಾಡ್ತಿದ್ದ ಶಾಪ್ ಮಾಲೀಕರಿಗೆ ಪೊಲೀಸರು ದಂಡ ಹಾಕಿದ್ದಾರೆ. ಹಾಲಿನ ದರ ಹೆಚ್ಚಿಸುವಂತೆ ಆಗ್ರಹಿಸಿ ರೈತರು ಪ್ರತಿಭಟನೆ ಮಾಡಿದ್ದಾರೆ. ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ಬಂದ್ ಮಾಡಿ ಹೈನುಗಾರಿಕೆಯ ರೈತರು ಕಿಡಿಕಾರಿದರು. ಹಾಗೆಯೇ ಬೆಂಗಳೂರು ದಕ್ಷಿಣ ಜಿಲ್ಲಾಧಿಕಾರಿ ಕಚೇರಿ ಎದುರು ರಸ್ತೆಗೆ ಹಾಲು ಚೆಲ್ಲಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಬೆಂಗಳೂರಿನಲ್ಲಿ 7 ಕಡೆ ಲೋಕಾಯುಕ್ತ ಪೊಲೀಸರು ದಾಳಿ ನಡೆಸಿದ್ದಾರೆ. ಸರ್ಕಾರಿ ಜಮೀನು ಅಕ್ರಮವಾಗಿ ಖಾಸಗಿಯವರಿಗೆ ಪರಭಾರೆ ಮಾಡಿಕೊಟ್ಟಿರುವ ಆರೋಪದ ಹಿನ್ನೆಲೆಯಲ್ಲಿ ಕಾವೇರಿ ಭವನದ ಪಕ್ಕದಲ್ಲಿರುವ ಜಿಲ್ಲಾಧಿಕಾರಿ ಕಚೇರಿ, ಯಲಹಂಕ, ದೇವನಹಳ್ಳಿ ತಹಶೀಲ್ದಾರ್ ಕಚೇರಿಯ ಮೇಲೆ ದಾಳಿ ನಡೆಸಿ ಪರಿಶೀಲನೆ ನಡೆಸಿದ್ದಾರೆ. ಮೇಕೆದಾಟು ಯೋಜನೆ ವಿಚಾರವಾಗಿ ತಮಿಳುನಾಡು ಖ್ಯಾತಿಗೆ ಕನ್ನಡ ಪರ ಹೋರಾಟಗಾರ ವಾಟಾಳ್ ನಾಗರಾಜ್ ಕಿಡಿಕಾರಿದ್ದಾರೆ. ಕನ್ನಡ ಸಂಘಟನೆಗಳು ಹೊರತುಪಡಿಸಿ ಯಾರೂ ಮೇಕೆದಾಟು ವಿಚಾರವನ್ನು ಮಾತಾಡ್ತಾ ಇಲ್ಲ. ಜುಲೈ 15ನೇ ತಾರೀಕು ಅತ್ತಿಬೆಲೆ ಗಡಿಭಾಗವನ್ನು ಬಂದ್ ಮಾಡ್ತೇವೆ ಅಂತ ಹೇಳಿದ್ದಾರೆ. ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಭಾಗದಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆಯಾಗಿದೆ. ಜೋರು ಮಳೆಗೆ ಬೃಹತ್ ಗಾತ್ರದ ಮರವೊಂದು ರಸ್ತೆಗೆ ಅಡ್ಡಲಾಗಿ ಬಿದ್ದಿದೆ. ಇದರಿಂದಾಗಿ ಟ್ರಾಫಿಕ್ ಜಾಮ್ ಆಗಿ ಮೂಡಿಗೆರೆ ಪಟ್ಟಣದ ಬಸ್ ನಿಲ್ದಾಣದಿಂದ ಹ್ಯಾಂಡ್ ಪೋಸ್ಟ್ವರೆಗೂ ವಾಹನಗಳು ಸಾಲುಗಟ್ಟಿ ನಿಂತಿವೆ.
2008ರ ಅಹಮದಾಬಾದ್ ಸರಣಿ ಸ್ಫೋಟ ಪ್ರಕರಣದಲ್ಲಿ 38 ಉಗ್ರರಿಗೆ ಗಲ್ಲು ಶಿಕ್ಷೆ ಖಾಯಂ ಆಗಿದೆ. 2022ರಲ್ಲಿ ವಿಶೇಷ ಕೋರ್ಟ್ ನೀಡಿದ ತೀರ್ಪನ್ನು ಗುಜರಾತ್ ಹೈಕೋರ್ಟ್ ಎತ್ತಿ ಹಿಡಿದಿದೆ. ಇಂಡಿಯನ್ ಮುಜಾಹಿದೀನ್ ಸಂಘಟನೆಯ 38 ಉಗ್ರರಿಗೆ ಗಲ್ಲು ಶಿಕ್ಷೆ ಹಾಗೂ 11 ಉಗ್ರರಿಗೆ ಜೀವಾವಧಿ ಶಿಕ್ಷೆಯನ್ನು ವಿಧಿಸಲಾಗಿದೆ. ತಮಿಳುನಾಡಿನ ಕರೂರು ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಡಿಎಂಕೆ ಸಲ್ಲಿಸಿದ್ದ ಅರ್ಜಿಯನ್ನು ವಿಚಾರಣೆಗೆ ಸ್ವೀಕರಿಸಲು ಸುಪ್ರೀಂ ಕೋರ್ಟ್ ನಿರಾಕರಿಸಿದೆ. ರಾಜಕೀಯ ಲಾಭಕ್ಕಾಗಿ ನ್ಯಾಯಾಲಯವನ್ನು ರಾಜಕೀಯ ವೇದಿಕೆಯನ್ನಾಗಿ ಬಳಸಿಕೊಳ್ಳಬೇಡಿ ಅಂತ ಡಿಎಂಕೆಗೆ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದೆ. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರನ್ ಸಿರಿಯಾಗೆ ಭೇಟಿ ನೀಡಿದ್ರು. ಈ ವೇಳೆ ಮ್ಯಾಕ್ರನ್ ತಂಗಿದ್ದ ಹೋಟೆಲ್ ಸಮೀಪದಲ್ಲೇ ಬಾಂಬ್ ಸ್ಫೋಟ ಸಂಭವಿಸಿದೆ. ಘಟನೆಯ ಬಳಿಕ ರಸ್ತೆಗಳನ್ನು ಬಂದ್ ಮಾಡಲಾಗಿತ್ತು. ಇದಾದ ನಂತರ ಮ್ಯಾಕ್ರನ್ ಹಾಗೂ ಅಹಮದ್ ಅಲ್ ಶರಾ ಡಮಾಸ್ಕಸ್ನ ಅಧ್ಯಕ್ಷರ ಅರಮನೆಯಲ್ಲಿ ಮಾತುಕತೆ ನಡೆಸಿದ್ದಾರೆ. ಶಾಂತಿ ಒಪ್ಪಂದಕ್ಕೆ ಬರದೇ ಇದ್ರೆ ಇರಾನ್ ಅನ್ನ 1 ಗಂಟೆಯಲ್ಲಿ ನಾಶಪಡಿಸುತ್ತೇವೆ ಎಂದು ಟ್ರಂಪ್ ಮತ್ತೊಮ್ಮೆ ಬೆದರಿಕೆ ಹಾಕಿದ್ದಾರೆ. ಇದಕ್ಕೆ ಇರಾನ್ ತೀವ್ರ ಖಂಡನೆ ವ್ಯಕ್ತಪಡಿಸಿದ್ದು, ಅಮೆರಿಕಕ್ಕೆ ಸಂಸ್ಕೃತಿ ಇಲ್ಲ ಎಂದು ಟೀಕಾಪ್ರಹಾರ ನಡೆಸಿದೆ. ಚೀನಾದಲ್ಲಿ ಮಳೆ ಆರ್ಭಟಕ್ಕೆ ಮಹಾಪ್ರವಾಹ ಸೃಷ್ಟಿಯಾಗಿದೆ. ಗುವಾಂಗ್ಸಿಯಲ್ಲಿ 29 ನದಿಗಳು ಭೋರ್ಗರೆಯುತ್ತಿವೆ. ನದಿಗಳ ನೀರಿನ ಮಟ್ಟ ಏರಿಕೆಯಾಗಿದ್ದು ರಸ್ತೆಯಲ್ಲಿದ್ದ ಕಾರುಗಳು ಕೊಚ್ಚಿ ಹೋಗಿವೆ. ಗಾಜಾದಲ್ಲಿ ತನ್ನ ಸರ್ಕಾರವನ್ನ ಹಮಾಸ್ ವಿಸರ್ಜಿಸಿರುವುದಾಗಿ ಘೋಷಣೆಯನ್ನು ಮಾಡಿದೆ. ಹಮಾಸ್ನ ಸರ್ಕಾರಿ ತುರ್ತು ಸಮಿತಿಯ ಮುಖ್ಯಸ್ಥ ಮೊಹಮ್ಮದ್ ಅಲ್ ಫರ್ರಾ ರಾಜೀನಾಮೆಯನ್ನು ನೀಡಿ ಆಡಳಿತ ಮಂಡಳಿಯನ್ನ ವಿಸರ್ಜಿಸಿದ್ದಾರೆ. ಇದು ಹೊಸ ಆಡಳಿತಕ್ಕೆ ದಾರಿ ಮಾಡಿಕೊಟ್ಟಿದೆ. ಹಾರ್ಮುಜ್ ಜಲಸಂಧಿ ಸಮೀಪದ ಒಮಾನ್ ಕರಾವಳಿಯಲ್ಲಿ ಸಂಚರಿಸ್ತಾ ಇದ್ದ ತೈಲ ಟ್ಯಾಂಕರ್ ಹಡಗೊಂದರ ಮೇಲೆ ಭೀಕರ ದಾಳಿ ನಡೆದಿದೆ. ಹಡಗಿನಲ್ಲಿ ಭಾರೀ ಬೆಂಕಿ ಕಾಣಿಸಿಕೊಂಡಿದ್ದು ಬ್ರಿಟಿಷ್ ಸೇನೆ ಇದನ್ನು ದೃಢಪಡಿಸಿದೆ. ಇದರಿಂದಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ಆತಂಕ ಮೂಡಿದೆ. ರಕ್ತ ಪರೀಕ್ಷೆ ಮೂಲಕ ಆರಂಭದಲ್ಲಿ ಕ್ಯಾನ್ಸರ್ ಪತ್ತೆ ಹಚ್ಚುವ ಹೊಸ ತಂತ್ರಜ್ಞಾನವೊಂದನ್ನು ರಿಲಯನ್ಸ್ನ ಸ್ಟ್ರಾಂಡ್ ಲೈಫ್ ಸೈನ್ಸ್ ಸಂಸ್ಥೆ ಆವಿಷ್ಕರಿಸಿದೆ. ಹೊಸ ತಂತ್ರಜ್ಞಾನದ ಪೇಟೆಂಟ್ ಅನ್ನು ರಿಲಯನ್ಸ್ನ ಸ್ಟ್ರಾಂಡ್ ಲೈಫ್ ಸೈನ್ಸ್ ಪಡೆದಿದೆ. ಸೆಲ್ ಫ್ರೀ DNA ಮೂಲಕ ಆರಂಭಿಕ ಹಂತದಲ್ಲೇ ಪತ್ತೆ ಮಾಡುವ ತಂತ್ರಜ್ಞಾನ ಇದಾಗಿದೆ. ಸ್ಟ್ರಾಂಡ್ ಲೈಫ್ ಸೈನ್ಸಸ್ನ CEO ರಮೇಶ್ ಹರಿಹರನ್ ಇದರ ಬಗ್ಗೆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ.